ಗೋಕುಲ ಕೃಷ್ಣನ ಜನ್ಮಸ್ಥಳದ ಶಕ್ತಿಪೀಠ ರಹಸ್ಯ. ಪರಿಚಯ. ನಮಸ್ಕಾರ ಸ್ನೇಹಿತರೆ. ಸ್ವಾಗತ ನಿಮ್ಮ ಆತ್ಮೀಯ ಯೂಟ್ಯೂಬ್ ಚಾನೆಲ್ಗೆ. ಇಲ್ಲಿ ನಾವು ಭಕ್ತಿಯ, ತತ್ವದ ಮತ್ತು ಶಕ್ತಿಯ ಲೋಕದಲ್ಲಿ ಸಾಹಸಮಯ ಪ್ರಯಾಣ ಮಾಡ್ತೀವಿ. ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡ್ತೀವಿ ಗೋಕುಲ ಕೃಷ್ಣನ ಜನ್ಮಸ್ಥಳದ ಬಗ್ಗೆ. ಆದರೆ ಇದು ಕೇವಲ ಜನ್ಮಸ್ಥಳವಲ್ಲ, ಇವನ ಹಿಂದೆ ಲಾಯಿಸಿದ ಶಕ್ತಿಪೀಠದ ರಹಸ್ಯವೇನಾದ್ರೂ ಇದ್ರೆ ಇದೊಂದು ಅಪರೂಪದ ದಿವ್ಯಸ್ಥಳವೋ. ಬನ್ನಿ, ಈ ಅದ್ಭುತ ಗಾದೆ ಮತ್ತು ನಿಜಗಳೊಳಗೆ ನಾವು ಒಂದು ಪಯಣ ಮಾಡೋಣ. ಗೋಕುಲದ ಪವಿತ್ರತೆ. ಗೋಕುಲ ಎಂದರೆ ಕೇವಲ ಒಂದು ಊರಲ್ಲ, ಇದು ಶ್ರೀಕೃಷ್ಣನ ಬಾಲ್ಯಲೀಲೆಗಳ ನಾಟಕ ಮಂಚ. ನಂದಗೋಪ ಮತ್ತು ಯಶೋದೆಯ ಮನೆ, ಗೋಪಿಗಳು, ವೃಂದಾವನದ ಕಣಿವೆಗಳು, ಗವಾಲ ಗೋಷ್ಠಿಗಳು ಇವೆಲ್ಲವೂ ಕೃಷ್ಣನ ಬಾಲ್ಯದ ಸ್ಮೃತಿಸೌಧಗಳು. ಗೋಕುಲ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿ ವಿಸ್ತಾರವಾಗಿ ಹರಡಿದ ಒಂದು ಪವಿತ್ರ ಪ್ರದೇಶ. ಆದರೆ ಈ ಸ್ಥಳವು ಕೇವಲ ಭಕ್ತರ ಪ್ರೀತಿ ಮಾತ್ರವಲ್ಲದೆ ಅನೇಕ ಪುರಾತನ ಶಕ್ತಿಪೀಠಗಳೊಂದಿಗಿನ ಸಂಬಂಧವನ್ನು ಹೊಂದಿದೆ ಎಂಬ ನಂಬಿಕೆಯಿದೆ. ಶಕ್ತಿಪೀಠಗಳ ರಹಸ್ಯ. ಹಿಂದೆ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಪೀಠಗಳಲ್ಲಿ ಒಂದಾದ ಶ್ರೀಲಲಿತಾ ಮಹಾತ್ರಿಪುರ ಸುಂದರಿಯ ತಪೋಭೂಮಿಯಾಗಿ ಗೋಕುಲ ಕಾರ್ಯನಿರ್ವಹಿಸುತ್ತಿತ್ತಂತೆ. ಶಕ್ತಿಪೀಠಗಳು ಎಂದರೆ ಸತೀದೇವಿಯ ಅಂಗಾಂಗಗಳು ಬಿದ್ದ ಪವಿತ್ರ ಸ್ಥಳಗಳು. 51 ಶಕ್ತಿಪೀಠಗಳಲ್ಲಿ ಗೋಕುಲವು ಒಂದು ಅಂತ ಹಲವರು ನಂಬುತ್ತಾರೆ. ಈ ನಂಬಿಕೆಗೆ ಕೆಲ ಪುರಾತನ ಗ್ರಂಥಗಳಲ್ಲಿ ತಿಳಿವಳಿಕೆ ಸಿಗುತ್ತೆ. ಕೆಲವು ತಂತ್ರಶಾಸ್ತ್ರದ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಗೋಕುಲದಲ್ಲಿ ಶಕ್ತಿಯ ತೀವ್ರ ಸಾನ್ನಿಧ್ಯವಿದೆ ಅಂತ ಹೇಳ್ತಾರೆ. ಯೋಗಶಕ್ತಿ ಮತ್ತು ಕೃಷ್ಣ. ಇಲ್ಲಿ ಒಂದು ವಿಚಿತ್ರ ಸಂಗತಿ ಏನೆಂದರೆ, ಕೃಷ್ಣನ ಬಾಲ್ಯದಲ್ಲಿ ತೋರಿದ ಅತಿದೈವಿಕ ಶಕ್ತಿಗಳು, ಉದಾಹರಣೆಗೆ ಪುತನಾವಧ, ಶಕಟಾಸುರ ಸಂಹಾರ, ತೃಣಾವರ್ತ ನಾಶ ಇವೆಲ್ಲವೂ ತಾಂತ್ರಿಕ ದೃಷ್ಟಿಯಿಂದ ಶಕ್ತಿಯ ಲೀಲೆಗಳಾಗಿ ಪರಿಗಣಿಸಬಹುದು. ಶಾಸ್ತ್ರಗಳಲ್ಲಿ ಶಕ್ತಿ ಮತ್ತು ಶಿವ ಪರಸ್ಪರ ಪೂರ್ಣವಾಗಿರುವ ತತ್ವಗಳು. ಕೃಷ್ಣನ ಅಂತರಂಗ ಶಕ್ತಿ, ಯೋಗಮಾಯೆ ಎಂಬುದು ಶಕ್ತಿಯ ಮತ್ತೊಂದು ರೂಪ. ಈ ಯೋಗಮಾಯೆಯೇ ಗೋಪಿಯರ ಮೂಲಕ, ಗೋಕುಲದ ಮರಳಿನ ಮೂಲಕ, ಶ್ರೀರಾಮ, ಸುಬಲ ಮತ್ತು ಬಲರಾಮನ ಜೊತೆಗಿನ ಬಂಧಗಳ ಮೂಲಕ ಪ್ರತ್ಯಕ್ಷವಾಗುತ್ತಾಳೆ. ಪಾತಾಳ ಗೋಪುರ ಮತ್ತು ಗುಪ್ತದ್ವಾರಗಳು. ಇನ್ನೊಂದು ಪುರಾತನ ನಂಬಿಕೆ ಇದೆ. ಗೋಕುಲದ ನಂದಭವನದ ಪಾರ್ಶ್ವಭಾಗದಲ್ಲಿ ಒಂದು ಪಾತಾಳದ್ವಾರ ಇದೆ. ಇದು ಗೋಪಿಯರ ಗುಪ್ತ ಪೂಜಾ ಸ್ಥಳ. ಕೆಲವು ಸ್ಥಳೀಯರು ಈಗಲೂ ಬಿಸಿಲಿಲ್ಲದ ಭೂಗುಹೆಗಳ ಬಗ್ಗೆ ಮಾತನಾಡುತ್ತಾರೆ. ಈ ಗುಹೆಗಳಲ್ಲಿ ಅಗಾಧ ಶಕ್ತಿಯ ತಪಸ್ಸುಗಳು ನಡೆಯುತ್ತಿವೆಯಂತೆ. ಅದೃಶ್ಯ ಶಕ್ತಿಗಳ ಅನುಭವ. ಅಲ್ಲಿ ತಂಗಿದ ಕೆಲವು ಭಕ್ತರು ಅಥವಾ ಸಾಧಕರು ಹೇಳೋದು ಏನೆಂದರೆ, ರಾತ್ರಿ ಸಮಯದಲ್ಲಿ ಯಾವುದೇ ಧ್ವನಿ ಇಲ್ಲದ ಸ್ಥಳದಲ್ಲೂ ವಾದ್ಯಗಳ ಶಬ್ದ, ನೃತ್ಯದ ನಾದ ಕೇಳಿಸೋದು. ಕೆಲವರು ಕಣ್ಣು ಮುಚ್ಚಿದ್ರೆ ಶ್ರೀಕೃಷ್ಣನ ಮೂರ್ತಿ ಅಥವಾ ಬೆಳಕು ಕಾಣಿಸುತ್ತೆ ಅಂತಾರೆ. ಇದು ಮನದ ಭ್ರಮೆಯೋ ಅಥವಾ ಶಕ್ತಿಯ ಆಟವೋ ಗೊತ್ತಿಲ್ಲ, ಆದರೆ ಅದನ್ನು ಅನುಭವಿಸಿದವರು ಇದೊಂದು ಪವಿತ್ರ ಶಕ್ತಿಪೀಠ ಎಂಬ ನಂಬಿಕೆಗೆ ಬದ್ಧರಾಗಿರ್ತಾರೆ. ಗೋಕುಲದಲ್ಲಿ ನಡೆಯುವ ರಹಸ್ಯ ಪೂಜೆಗಳು. ನಂದ ಅಷ್ಟಮಿ, ಕೃಷ್ಣಾಷ್ಟಮಿ, ಶರದ್ ಪೂರ್ಣಿಮೆ ಈ ದಿನಗಳಲ್ಲಿ ಇಲ್ಲಿ ನಡೆಯುವ ಪೂಜೆಗಳಲ್ಲಿ ಶಕ್ತಿಯ ಪ್ರಭಾವ ಹೆಚ್ಚಿರುತ್ತದೆ ಅನ್ನೋದು ಸ್ಥಳೀಯರ ಮಾತು. ಕೆಲವೊಮ್ಮೆ ಕೇವಲ ಆಯ್ದ ಸಾಧಕರಿಗೆ ಮಾತ್ರ ಅವಕಾಶ ಸಿಗೋ ಪೂಜೆಗಳು. ಇವೆಲ್ಲವೂ ಗೋಕುಲದ ದೈವಿಕ ಪರಿಮಳವನ್ನು ಇನ್ನಷ್ಟು ಗಂಭೀರವಾಗಿಸುತ್ತವೆ. ಗೋಕುಲ ಶಕ್ತಿ ಮತ್ತು ಭಕ್ತಿಯ ಸಮಾಗಮ. ಇಲ್ಲಿ ಕೃಷ್ಣನೇ ದೇವ, ಆದರೆ ಶಕ್ತಿಯು ಅವನ ಆತ್ಮಶಕ್ತಿಯಾಗಿ ತಾಳ್ಮೆಯಿಂದ ಲೀನವಾಗಿದೆ. ಇದು ಗೋಪಿನಿ ಮಾಡುವ ಭಕ್ತಿಯ ತಪಸ್ಸು, ಯಶೋದೆ ಎಂಬ ಸತ್ವಶಕ್ತಿ, ನಂದನ ಪ್ರೇಮ ಮತ್ತು ಅವನ ಬಾಲ್ಯಲೀಲೆಗಳ ಬೆಡಗು. ಇಲ್ಲಿ ಶಕ್ತಿಯ ಪ್ರಭಾವವನ್ನು ನಾವು ಪ್ರಕೃತಿಯಲ್ಲಿ, ಮನುಷ್ಯರ ಭಾವನೆಗಳಲ್ಲಿ ಮತ್ತು ದೇವರ ರೂಪದಲ್ಲಿ ಕಾಣಬಹುದು. ನಿರ್ಣಯ. ಈ ಎಲ್ಲ ವಿಷಯಗಳನ್ನು ನಾವು ಒಂದೇ ರೀತಿಯಲ್ಲಿ ನೋಡಲಾರೆ. ಇವು ಒಬ್ಬೊಬ್ಬರ ಅನುಭವ, ನಂಬಿಕೆ ಮತ್ತು ಭಕ್ತಿಯಿಂದ ರೂಪುಗೊಳ್ಳುತ್ತವೆ. ಆದರೆ ಒಂದು ವಿಚಾರ ಸ್ಪಷ್ಟ, ಗೋಕುಲ ಕೇವಲ ಐತಿಹಾಸಿಕ ಸ್ಥಳವಲ್ಲ, ಇದು ಶಕ್ತಿಯ ಸಂಕೇತ. ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಭ್ರಮ ಮತ್ತು ಪ್ರತಿಯೊಂದು ಪೂಜೆ ಒಂದು ಶಕ್ತಿಪೀಠದ ಅನುಭವವನ್ನು ಕೊಡಬಹುದು. ಮುಗಿಯುವ ಮಾತು. ನೀವು ಇಲ್ಲಿ ಬರೋಕೆ ಇಚ್ಛಿಸುತ್ತೀರಾ? ಒಂದು ಬಾರಿ ಗೋಕುಲದ ಮಣ್ಣನ್ನು ಸ್ಪರ್ಶಿಸಿ. ಇಲ್ಲಿ ಭಗವಂತನ ಪಾದರಜ ಸೇರುವ ಅನುಭವವೇ ವಿಭಿನ್ನ. ಈ ದೈವಿಕ ಶಕ್ತಿಪೀಠದ ಬಗೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ನೀವು ಇದನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.